ವಿಶೇಷವಾಗಿ ಕೃಷ್ಣ ಗೀತೆಯಲ್ಲಿ ಒಂದು ಮಾತನ್ನು ಹೇಳ್ತಾನೆ, ಯಶಾಸ್ತ್ರವಿಧಿಮುತ್ಸೃಜ್ಯ ವರ್ತತೆ ಕಾಮಕಾರತಃ ನ ಸ ಸಿದ್ಧಿಮವಾಪ್ನೋತಿ ನ ಸುಖಂ ನ ಪರಾಂಗತಿಂ ಎನ್ನುವುದಾಗಿ. ಒಬ್ಬ ಜೀವ ಮನುಷ್ಯನಾಗಿ ಇಲ್ಲಿ ಹುಟ್ಟಿ ಬಂದ ಮೇಲೆ ಆತ ದುಃಖವನ್ನು ಕಳ್ಕೊಳ್ಬೇಕು, ಸುಖವನ್ನು ಪಡೆಯಬೇಕು ಎನ್ನುವಂತಹ ಇಚ್ಛೆ ಉಳ್ಳವನಾಗಿದ್ದರೆ ತಾನು ಶಾಸ್ತ್ರದ ನಿಯಮಗಳನ್ನು ಉಲ್ಲಂಘನೆ ಮಾಡದೆ ತಾನು ತನ್ನ ಕರ್ಮಗಳನ್ನು ಮಾಡಬೇಕು ಅಂತ. ಯಾರು ಖುಷಿ ಬಂದ ಹಾಗೆ ತನಗೆ ಮನಸ್ಸಿಗೆ ಹೇಗೆ ಅನ್ನಿಸ್ತದೋ ಹಾಗೆ ಮಾಡ್ತೇನೆ ಅಂತ ಯಾರು ವರ್ತಿಸ್ತಾನೋ ಆತ ಯಾವ ಕರ್ಮದ ಫಲವನ್ನೂ ಪಡೆಯುವುದಿಲ್ಲ. ಅಷ್ಟಲ್ಲದೆ ಇಲ್ಲಿ ಸುಖವನ್ನು ಪಡೆಯುವುದಿಲ್ಲ, ಸತ್ತ ಮೇಲೆ ಸದ್ಗತಿಯನ್ನು ಪಡೆಯುವುದಿಲ್ಲ ಅಂತ ಅವನಿಗೆ ಯಾವ ರೀತಿಯಿಂದಲೂ ಒಳ್ಳೆಯದಾಗಲಿಕ್ಕೆ, ಶ್ರೇಯಸ್ಸಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟವಾಗಿ ತಿಳಿಸಿದ. ಅದಕ್ಕೆ ತಾನೊಂದು ಮಾತನ್ನು ಹೇಳ್ತಾನೆ ಮುಂದಕ್ಕೆ, ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಾಕಾರ್ಯ ವ್ಯವಸ್ಥಿತೌ ಜ್ಞಾತ್ವಾ ಶಾಸ್ತ್ರವಿಧಾನೋಕ್ತಂ ಕರ್ಮ ಕರ್ತುಮಿಹಾರ್ಹಸಿ ಅಂತ. ನಿನಗೊಂದೊಮ್ಮೆ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳಬೇಕು, ನೆಮ್ಮದಿಯ ಜೀವನ, ಸುಖಮಯವಾದ ಜೀವನವನ್ನು ಪಡೆಯಬೇಕು ಎನ್ನುವ ಆಸೆ ಇದೆ ಅಂತಾದರೆ, ಸತ್ತ ಮೇಲೂ ಕೂಡ ಸುಖವನ್ನೇ ಪಡೆಯಬೇಕು ಎನ್ನುವಂತಹ ಬಯಕೆ ಉಳ್ಳವನಾಗಿದ್ದರೆ ನೀನು ಶಾಸ್ತ್ರವನ್ನು ಪ್ರಮಾಣ ಅಂತ ಇಟ್ಟುಕೊಂಡು ಅಲ್ಲಿ ಏನನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ಮಾಡು, ಅಲ್ಲಿ ಯಾವುದನ್ನು ಮಾಡಬಾರದು ಅಂತ ಹೇಳಿದ್ದಾರೆ ಅದನ್ನು ಬಿಡು ಅಂತ ಸ್ಪಷ್ಟವಾಗಿ ನಿರ್ಣಯವನ್ನು ಕೊಟ್ಟ. ನಮಗೆ ಬರುವ ಪ್ರಶ್ನೆ ಏನು ಅಂತಂದರೆ, ಶಾಸ್ತ್ರ ಅಂದರೆ ಏನು ಅಂತ. ಯಾಕೆ ಅಂತ ಕೇಳಿದರೆ, ಪ್ರತಿಯೊಬ್ಬರು ನನಗೆ ಕಂಡದ್ದು ಶಾಸ್ತ್ರ ಅಂತ ಹೇಳ್ಕೊಂಡು ತಿರುಗಾಡುವವರೇ ಲೋಕದಲ್ಲಿ ಇರುವಂಥದ್ದು. ಅದು ನಮ್ಮ ಶಾಸ್ತ್ರ, ಇದು ನಮ್ಮ ಶಾಸ್ತ್ರ ಅಂತ ಹೇಳಿಕೊಂಡು. ಹಾಗಿದ್ರೆ ಕಂಡ ಹಾಗೆ ಮಾಡಿದ ಹಾಗೆ ಆಗ್ತದಲ್ವ. ಮತ್ತೆ ವರ್ತತೆ ಕಾಮಕಾರತಃ ಅಂತ ಏನು ಕೃಷ್ಣ ಎಚ್ಚರಿಸಿದ್ದ ಆ ರೀತಿಯಾಗಿ ಆಯಿತು. ನನಗೆ ಹೀಗೆ ತೋರ್ತಾ ಉಂಟು, ನನಗೆ ಹಿರಿಯರು ಹೀಗೆ ಹೇಳಿದ್ದು, ನನ್ನ ಹಿಂದಿನವರು ಹೀಗೆ ನನಗೆ ಉಪದೇಶ ಮಾಡಿದ್ದು, ಅದನ್ನೇ ನಾನು ಮಾಡ್ತೇನೆ ಅಂತ. ಹಾಗೆ ಇರುವುದಕ್ಕೆ ಶಾಸ್ತ್ರ ಅಂತ ವ್ಯವಹಾರ ಮಾಡುವುದಿಲ್ಲ. ಅದಕ್ಕೆ ಶಾಸ್ತ್ರ ಶಬ್ದದ ಒಂದು ಒಳ್ಳೆಯ ಅರ್ಥವನ್ನು ಸಂಸ್ಕೃತದಲ್ಲಿ ಹೇಳ್ತಾರೆ. ಶಿಷ್ಯತೆ ಅನೇನ ಇತಿ ಶಾಸ್ತ್ರಂ ಅಂತ, ಅಥವಾ ಶಾಸ್ತಿ ಇತಿ ಶಾಸ್ತ್ರಂ ಅಂತ. ಅಂದರೆ ಒಬ್ಬ ಮನುಷ್ಯ ಹೇಗೆ ಬದುಕಬೇಕು, ಅವನ ಜೀವನ ಹೇಗಿರಬೇಕು, ಅವನು ಧರ್ಮಾತ್ಮನಾಗಿ ಒಳ್ಳೆಯ ಧಾರ್ಮಿಕ ನೆನೆಸಿಕೊಂಡು ಬದುಕಬೇಕು ಅಂತಾದರೆ ಹೇಗೆ ಬದುಕಬೇಕು ಎನ್ನುವುದನ್ನು ಯಾವುದು ಒಂದು ಚೌಕಟ್ಟಿನ ಒಳಗೆ ತೋರಿಸಿಕೊಡುತ್ತದೋ ಅದವನಿಗೆ ಅವನಿರುವ ಕಾಲಕ್ಕೆ ಅನುಗುಣವಾಗಿರಬೇಕು, ಅವನಿರುವ ಪ್ರದೇಶಕ್ಕೆ ಅನುಗುಣವಾಗಿರಬೇಕು, ಅವನಿರುವ ಯುಗಕ್ಕೆ ಅನುಗುಣವಾಗಿರಬೇಕು. ಅಂದರೆ ನಾವು ಹೇಳ್ತಾರೆ ಯುಗ ಧರ್ಮಗಳು ಅಂತ. ಕೃತಯುಗದಲ್ಲಿ ಮಾಡ್ತಾ ಇದ್ದಂತಹ ಕೆಲಸವನ್ನು ಕಲಿಯುಗದಲ್ಲಿ ಮಾಡ್ತೇವೆ ಅಂತಂದರೆ ಮಾಡಲಿಕ್ಕಾಗುವುದಿಲ್ಲ. ಹೀಗೆಲ್ಲ ಆಯಾ ಕಾಲಕ್ಕೆ ಆಯಾ ವ್ಯವಸ್ಥೆಗೆ ಅನುಗುಣವಾಗಿ ಅದನ್ನು ವ್ಯವಸ್ಥಿತವಾಗಿ ಜೋಡಿಸಿಕೊಟ್ಟಿದ್ದಾರೆ. ಅದಕ್ಕೆ ಶಾಸ್ತ್ರ ಅಂತ ಹೆಸರು. ಅದಕ್ಕೂ ಮತ್ತೆ ದೇವರೇ ಆ ಕೆಲಸವನ್ನು ಮಾಡಿಬಿಟ್ಟಿದ್ದಾನೆ. ನೀವು ಯಾರ್ಯಾರನ್ನು ಕೈಕಾಲು ಹಿಡ್ಕೊಂಡು ಅವರು ಹೇಳಿದ್ದು ಶಾಸ್ತ್ರ ಅಂತ ಹೇಳಿಕೊಂಡು ಮತ್ತಿನ್ನೆಲ್ಲೋ ದುಃಖದ ಮಡುವಿಗೆ ಬೀಳಬೇಡಿ ಎನ್ನುವುದಾಗಿ ಭಗವಂತ ತಾನೇ ಆ ಶಾಸ್ತ್ರಗಳನ್ನು ರಚಿಸಿ ಅಥವಾ ಅವುಗಳನ್ನು ಸಂರಕ್ಷಿಸಿ ಜಗತ್ತಿಗೆ ಉಪಕಾರವನ್ನು ಮಾಡಿದ್ದಾನೆ. ಅದರಲ್ಲಿ ಪ್ರಧಾನವಾಗಿ ಪರಿಗಣನೆ ಮಾಡುವಂಥದ್ದು ಋಗಾದಯಶ್ಚ ಚತ್ವಾರಃ ಪಂಚರಾತ್ರಂಚ ಭಾರತಂ ಮೂಲ ರಾಮಾಯಣಂ ಬ್ರಹ್ಮಸೂತ್ರಂ ಮಾನಂ ಸ್ವತಃಸ್ಮೃತಂ ಅಂತ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಅಂತ ನಾವು ಪ್ರಧಾನವಾಗಿ ಅನೇಕ ಬಾರಿ ಕೇಳಿಯೂ ಇರ್ತೇವೆ. ವೇದಗಳನ್ನು ವಿಭಾಗ ಮಾಡಿದ್ದಾರೆ 4 ವೇದವ್ಯಾಸ ದೇವರು. ಇನ್ನು ಪಂಚರಾತ್ರ ಅಂತ ಪ್ರಮಾಣಭೂತವಾಗಿರುವಂತಹ ಗ್ರಂಥರಾಶಿ. ಇನ್ನು ಮೂಲ ರಾಮಾಯಣ ಅಂದರೆ ವಾಲ್ಮೀಕಿಗಳು ರಾಮಾಯಣ ಬರೆಯುವುದಕ್ಕಿಂತಲೂ ಪ್ರಾಚೀನವಾಗಿರುವಂತಹ ಮೂಲ ರಾಮಾಯಣ. ಅದೇ ರೀತಿ ವೇದವ್ಯಾಸ ದೇವರು ರಚನೆ ಮಾಡಿರುವಂತಹ ಮಹಾಭಾರತ, ಹಾಗೆಯೇ ವೇದವ್ಯಾಸ ದೇವರೇ ರಚನೆ ಮಾಡಿಕೊಟ್ಟಿರುವಂತಹ ಬ್ರಹ್ಮಸೂತ್ರಗಳು. ಇವುಗಳಿಷ್ಟು ಪ್ರಾಮಾಣಿಕವಾಗಿರುವಂಥದ್ದು ಅಂತ. ಅದರಲ್ಲಿ ಈ ಪಾಂಚರಾತ್ರ ಅಥವಾ ಪಂಚರಾತ್ರ ಅಂತ ಏನಿದೆ ಅದರ ಹಿನ್ನೆಲೆಯನ್ನು ಸ್ವಲ್ಪ ನೋಡಿಕೊಂಡು ಅವುಗಳಿಗೆ ಯಾಕೆ ಸಾತ್ವಿಕ ಸಂಹಿತೆಗಳು ಅಂತ ಕರೀತಾರೆ, ಅವುಗಳಲ್ಲಿ ಗೀತೆಯಲ್ಲಿ ಕೃಷ್ಣ ಏನು ಉಪದೇಶವನ್ನು ಮಾಡಿದ್ದಾನೆ ಅವುಗಳನ್ನು ಹೇಗೆ ಅರ್ಥ ಮಾಡಿಕೊಳ್ಳಬಹುದು ಎನ್ನುವ ಚಿಂತನೆಯನ್ನು ನಡೆಸೋಣ. ವಸ್ತುತಃ ಪಂಚರಾತ್ರ ಅಥವಾ ಪಾಂಚರಾತ್ರ ಅಂತ ವ್ಯವಹಾರ ಇದೆ. ಯಾಕವುಗಳಿಗೆ ಪಂಚರಾತ್ರ ಅಂತ ಹೆಸರು? ನಮಗೆ ಈ ಹೆಸರಿನ ಪರಿಚಯ ಇಲ್ಲ. ಸಾಮಾನ್ಯವಾಗಿ ಸಂಸ್ಕೃತದ ಕೆಲವು ಸಾಹಿತ್ಯಗಳನ್ನು ನಾವು ಅಧ್ಯಯನ ಮಾಡಿದ್ದೇವೆ ಅಂತಂದರೆ, ಭಾಸ ಎನ್ನುವಂತಹ ಒಬ್ಬ ಕವಿ ತಾನೊಂದು ನಾಟಕವನ್ನು ಬರೆದಿದ್ದಾನೆ.
ಆ ನಾಟಕದ ಹೆಸರೊಂದು ಪಂಚರಾತ್ರ ಅಂತ ಇದೆ. ಅದು ಬಿಟ್ಟರೆ ನಮಗೆ ಈ ಪಂಚರಾತ್ರ ಎನ್ನುವಂತಹ ಹೆಸರೇ ಗೊತ್ತಿಲ್ಲ. ಅದು ಪ್ರಮಾಣ ಅಂತ ಹೇಳುವಂಥದ್ದು ಮತ್ತೆ ದೂರತೋಪಾಸ್ತ, ಅದರ ಹೆಸರಿನ ಪರಿಚಯವೇ ಇಲ್ಲದೆ ಇರುವುದರಿಂದಾಗಿ ನಮಗೆ ಅವುಗಳ ಅಧ್ಯಯನ ಮಾಡುವಂಥದ್ದು ಖಂಡಿತ ಇವಾಗ ಸಾಧ್ಯ ಇಲ್ಲ ಎನ್ನುವಂತಹ ಪರಿಸ್ಥಿತಿಯಾಗಿಬಿಟ್ಟಿದೆ. ರಾತ್ರಂಚ ಜ್ಞಾನವಚನಂ ಜ್ಞಾನಂ ಪಂಚವಿಧಂ ಸ್ಮೃತಂ ಅಂತ ಪಂಚರಾತ್ರದಲ್ಲಿಯೇ ಬರುವಂಥದ್ದು. ಯಾಕೆ ಪಂಚರಾತ್ರ ಅಂತ ಕರೆಯುವುದು ಅವುಗಳನ್ನು, ಆ ಸಂಹಿತೆಗಳನ್ನು ಅಂತ ಕೇಳಿದರೆ, ರಾತ್ರ ಅಂತಂದರೆ ಜ್ಞಾನ ಅಂತ ಅರ್ಥ ಅಂತೆ. ಪಂಚವಿಧಂ ಜ್ಞಾನಂ, 5 ವಿಧವಾದ ಜ್ಞಾನವನ್ನು ಯಾವುದು ಕೊಡುತ್ತದೋ ಅದಕ್ಕೆ ಪಂಚರಾತ್ರ ಅಂತ ಹೆಸರು ಅಂತ. ಯಾವುದು 5 ವಿಧವಾದ ಜ್ಞಾನ ಅಂತಂದರೆ, ಆ ಪಂಚರಾತ್ರ ಸಂಹಿತೆಗಳಲ್ಲೇ ಒಂದಾದಂತಹ ನಾರದ ಪಂಚರಾತ್ರ ಅದನ್ನು ಬಿಡಿಸಿ ಹೇಳ್ತದೆ. ಅಭಿಗಮನಂ, ಉಪಾದಾನಂ, ಇಜ್ಯ, ಸ್ವಾಧ್ಯಾಯ, ಯೋಗ ಅಂತ 5 ವಿಧವಾದ ಜ್ಞಾನ ಅಂತ. ಏನು ಅದರಲ್ಲಿ ಪ್ರತಿಯೊಂದನ್ನು ಬಿಡಿಸಿ ನೋಡುವುದು ಅಂತ ಆದರೆ, ಅಭಿಗಮನ ಅಂತ ಮೊದಲಿನ ಜ್ಞಾನವನ್ನು ಹೇಳ್ತಾರೆ. ಯಾಕದಕ್ಕೆ ಅಭಿಗಮನ ಅಂತ ಕರೆಯುವುದು ಅಂತ ಕೇಳಿದರೆ, ಗಮನ ಅಂತಂದರೆ ಹೋಗುವುದು ಅಂತ ಅರ್ಥ. ಎಲ್ಲಿಗೆ ಹೋಗುವುದು? ದೇವರ ಹತ್ತಿರ ಹೋಗುವುದಕ್ಕೆ ಅಭಿಗಮನ ಅಂತ ಅರ್ಥ. ಅಂದರೆ ನಮಗೀಗ ಯಾವುದೇ ಒಂದು ಸ್ಥಳಕ್ಕೆ ಹೋಗಬೇಕು ಅಂತಂದ್ರೂ ಆ ಸ್ಥಳದ ಪರಿಚಯ ಇರಬೇಕು. ಉದಾಹರಣೆಗೆ ಹೇಳುವುದಾದರೆ, ಉಡುಪಿಯಲ್ಲಿ ಪ್ರಸಿದ್ಧವಾಗಿರುವಂತಹ ಮಾರಾಟದ ಮಳಿಗೆ ಯಾವುದು ಅಂತ ಕೇಳಿದ್ರೆ ನಾವೆಲ್ಲ ಡಿ ಮಾರ್ಟ್ ಅಂತ ಈಗ ಗುರುತಿಸ್ತೇವೆ. ಅದು ಎಲ್ಲಿ ಇದೆ, ಅದರಲ್ಲಿ ಏನೇನೆಲ್ಲ ಸಿಗ್ತದೆ, ನಮಗೆ ಅದರ ಪರಿಚಯ ಉಂಟು. ಹಾಗಾಗಿ ನಾವು ಯಾವುದೇ ಸಾಮಗ್ರಿಗಳು, ಅದು ನಮ್ಮ ದೈನಂದಿನ ದಿನದ ವ್ಯವಹಾರಗಳಿಗೆ ಬೇಕಾದ ಸಾಮಗ್ರಿಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು, ಅಥವಾ ಇನ್ನೇನು ಆಗಿರ್ಬೋದು, ಅವುಗಳನ್ನು ನಾವೆಲ್ಲ ಅಲ್ಲೇ ಒಂದೇ ಸ್ಥಳದಲ್ಲಿ ಖರೀದಿ ಮಾಡಬಹುದು ಎನ್ನುವ ಕಾರಣಕ್ಕಾಗಿ ನಾವಲ್ಲಿಗೆ ಹೋಗ್ತೇವೆ. ನಮಗದರ ಪರಿಚಯವೇ ಇಲ್ಲ ಅಂತಂದರೆ ನಾವು ಹೇಗೆ ತಾನೇ ಹೋಗಲಿಕ್ಕೆ ಸಾಧ್ಯ ಅಲ್ವಾ? ಹಾಗೆ ದೇವರ ಬಗ್ಗೆ ಪರಿಚಯವಾದಾಗ ನಮಗೆ ದೇವರ ಹತ್ತಿರ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಆ ದೇವರ ಪರಿಚಯವನ್ನು ಮಾಡಿಸಿಕೊಡುವ ವಿಭಾಗ ಯಾವುದಿದೆ ಅದಕ್ಕೆ ಅಭಿಗಮನ ಅಂತ ಕರೀತಾರೆ. ಪಂಚರಾತ್ರದಲ್ಲಿ ಬರುವಂತಹ ಮೊದಲ ಜ್ಞಾನದ ವಿಭಾಗ. ಅಂದರೆ ದೇವರಂದರೆ ಯಾರು, ಅವನು ಹೇಗಿದ್ದಾನೆ, ಅವನು ಏನು ಮಾಡ್ತಾನೆ, ಅವನನ್ನು ಯಾಕೆ ನಾವು ಉಪಾಸನೆ ಮಾಡಬೇಕು, ಇವುಗಳ ಬಗ್ಗೆ ಎಲ್ಲ ತಿಳಿಸಿಕೊಡುವಂತಹ ವಿಭಾಗ ಅಭಿಗಮನ. ಅಂದರೆ ದೇವರ ಹತ್ತಿರ ಹೋಗಲಿಕ್ಕೆ ಬೇಕಾಗಿರುವಂತಹ ಜ್ಞಾನವನ್ನು ಹೊಂದಿರುವಂತಹ ಭಾಗ. ಎರಡನೆಯದ್ದು ಉಪಾದಾನ. ಜ್ಞಾನ ಇದ್ದರೆ ಸಾಕಾಗುವುದಿಲ್ಲ. ಅಂದರೆ ಗ್ರಂಥದಲ್ಲಿ ಯಾರೋ ಅದನ್ನು ಬರೆದಿಟ್ಟಿದ್ದಾರೆ ಅಂತಂದರೆ ಸಾಕಾಗುವುದಿಲ್ಲ. ನಾವದನ್ನು ಸಂಪಾದನೆ ಮಾಡಬೇಕಲ್ವಾ? ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕು. ಅದನ್ನು ಹೇಗೆ ನಾವು ಅಪ್ಲೈ ಮಾಡಿಕೊಳ್ಳುವುದು, ನಮ್ಮ ಜೀವನಕ್ಕೆ ಅದು ಹೇಗೆ ಉಪಯೋಗಕ್ಕೆ ಬರ್ತದೆ ಎನ್ನುವುದನ್ನು ತಿಳ್ಕೊಳ್ಬೇಕಲ್ವಾ? ಅದಕ್ಕೆ ಉಪಾದಾನ ಅಂದರೆ ಸಂಪಾದನೆ ಮಾಡುವುದು ಅಂತ ಅರ್ಥ. ನಾವು ಅದನ್ನು ಒಟ್ಟುಗೂಡಿಸುವುದು ಅಂತ ಅರ್ಥ. ಇನ್ನು ಮೂರನೆಯದ್ದು ಇಜ್ಯ ಅಂತ ಕರೀತಾರೆ. ಇಜ್ಯ ಅಂತಂದರೆ ದೇವರ ಆರಾಧನೆ ಅಂತ ಅರ್ಥ. ಅದು ಅನೇಕ ರೀತಿ ಇದೆ. ಅಂದರೆ ಕೃಷ್ಣನೇ ಗೀತೆಯಲ್ಲಿ ಹೇಳ್ತಾನೆ, ದ್ರವ್ಯಯಜ್ಞಾ, ತಪೋಯಜ್ಞಾ, ಯೋಗಯಜ್ಞಾ, ಸ್ವಾಧ್ಯಾಯ ಜ್ಞಾನಯಜ್ಞಾ ಅಂತೆಲ್ಲ ಹೇಳಿಕೊಂಡು ನಾವು ನಮ್ಮಲ್ಲಿರುವಂತಹ ಯಾವುದೋ ಒಂದು ತುಪ್ಪವೋ ಸಮಿಧೆಯೋ ಅಥವಾ ಇನ್ನು ಅನ್ನವೋ ಇವುಗಳನ್ನೆಲ್ಲ ದೇವರ ಪ್ರೀತಿಗಾಗಿ ಒಂದು ಅಗ್ನಿಯಲ್ಲಿ ಆಹುತಿ ಕೊಡ್ತೇವೆ ಅಂತಂದರೆ ಅದು ದ್ರವ್ಯಯಜ್ಞ ಅಂತ ಪರಿಗಣಿತವಾಗ್ತದೆ. ಇನ್ನು ಯೋಗಯಜ್ಞ ಅಂತಂದರೆ ದೇವರನ್ನು ಕಾಣಲಿಕ್ಕೆ ನಾವು ನಮ್ಮ ದೇಹವನ್ನು ಸಿದ್ಧಪಡಿಸಿಕೊಳ್ಳುವುದು. ಅಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಅಂತೆಲ್ಲ ಹೇಳಿಕೊಂಡು 8 ವಿಭಾಗವುಳ್ಳದ್ದಾಗಿ ಯೋಗವನ್ನು ಹೇಳುತ್ತಾರೆ. ಆ ಯೋಗ ಯಜ್ಞ ಅದು ಮಾಡುವುದು ಅಂತಂದರೆ ನಾವು ಖುಷಿ ಬಂದ ಹಾಗೆ ಮಾಡುವುದಲ್ಲ. ಮತ್ತೇನು ಅಂತಂದರೆ ಇವಾಗ ನಾವೇನು ಯೋಗ ಅಂತ ಕಾಣ್ತೇವೆ ಅದು ಕೇವಲ ಹಠಯೋಗ. ಅಂದರೆ ನಮ್ಮ ದೇಹ ಫ್ಲೆಕ್ಸಿಬಲ್ ಆಗಿ ಇರಬೇಕು ಎನ್ನುವ ಕಾರಣಕ್ಕಾಗಿ ನಾವು ಮಾಡಿಕೊಳ್ಳುವ ಯೋಗ ಅಷ್ಟೇ ಹೊರತು ಅದಕ್ಕಿಂತ ಹೆಚ್ಚಿನದ್ದೇನೂ ಇಲ್ಲ. ಆದರೆ ಯೋಗ ಸೂತ್ರ ಹೇಳ್ತದೆ, ಯೋಗಶ್ಚಿತ್ತವೃತ್ತಿ ನಿರೋಧ ಅಂತ. ಯೋಗ ಅಂತಂದರೆ ಏನಾಗಬೇಕು ಅಂತಂದರೆ ನಮ್ಮ ಮನಸ್ಸು ಹೊರಗಿನ ಯಾವ ವಿಷಯಗಳನ್ನೂ ಆಲೋಚನೆ ಮಾಡದೆ ಏಕಾಗ್ರವಾಗಿ ಭಗವಂತನನ್ನು ಚಿಂತನೆ ಮಾಡುವಂಥದ್ದಾಗಬೇಕು. ನಾವು ಮಾಡುವ ಯೋಗದಿಂದ ಆ ಒಂದು ಕೆಲಸ ಆಗ್ತಾ ಉಂಟು ಅಂತಂದರೆ ನಾವು ಮಾಡಿದ ಯೋಗ ಸಾರ್ಥಕ. ಇಲ್ಲ ಅಂತಂದರೆ ಅದು ಕೇವಲ ಹಠಯೋಗ ಆಗಿ ಬಿಡುತ್ತದೆ. ಅದಕ್ಕೆ ಕೃಷ್ಣ ಅಲ್ಲಿ ಹೇಳಿದ್ದಾನೆ, ಯೋಗಯಜ್ಞ ಅಂತಂದರೆ ಅದನ್ನೆಲ್ಲವನ್ನೂ ಕೂಡ ಮಾಡ್ತಾ ನೀನು ದೇವರನ್ನು ಕಾಣುವ ಪ್ರಯತ್ನ ಉಳ್ಳವನಾಗಬೇಕು ಅಂತ. ಅಂತಹ ಯೋಗ. ಇನ್ನು ತಪೋಯಜ್ಞ, ತಪಸ್ಸಿನ ಯಜ್ಞ ಅಂತಂದರೆ ನಾವು ಕಠಿಣವಾದ ವ್ರತ ಆಚರಣೆಯನ್ನು ಮಾಡುತ್ತಾ ಅಥವಾ ನಿರಂತರವಾಗಿ ದೇವರ ಬಗ್ಗೆ ಆಲೋಚನೆಯನ್ನು ಮಾಡುತ್ತಾ ದೇವರ ಉಪಾಸನೆಯನ್ನು ಮಾಡುವಂಥದ್ದು. ಇದನ್ನು ತಪೋಯಜ್ಞ ಅಂತ ಕರೀತಾರೆ. ಹಾಗೆಯೇ
ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ಅಂತ ಹೇಳಿಕೊಂಡು ತಾನು ಅವಕಾಶ ಸಿಕ್ಕಾಗ ಆ ದೇವರ ಬಗ್ಗೆ ತಿಳಿಸುವಂತಹ ಶಾಸ್ತ್ರಗಳನ್ನು ಪುರಾಣಗಳನ್ನು ಓದುವುದು, ಹಾಗೆಯೇ ಅವುಗಳನ್ನು ಇನ್ನೊಬ್ಬರ ಮುಖಾಂತರ ಕೇಳುವುದು. ಅಧ್ಯಯನ ಅಂತಂದರೆ ನಾನಾಗಿ ಅದನ್ನು ಅಧ್ಯಯನ ಮಾಡುವಂಥದ್ದು. ಹೀಗೆ ಬಗೆ ಬಗೆಯ ಯಜ್ಞಗಳು ಅಂದರೆ ದೇವರನ್ನು ಆರಾಧನೆ ಮಾಡುವಂತಹ ಬೇರೆ ಬೇರೆ ಕ್ರಮಗಳನ್ನು ಹೇಳಿದ್ದಾನೆ. ಇದಕ್ಕೆಲ್ಲ ಒಟ್ಟು ಸೇರಿಸಿ ಇಜ್ಯ ಎನ್ನುವುದಾಗಿ ಪಂಚರಾತ್ರ ಹೇಳುತ್ತದೆ. ಇನ್ನು 4ನೆಯದ್ದು ಸ್ವಾಧ್ಯಾಯ. ಗೀತೆಯಲ್ಲಿ ಅದು ಸ್ವಾಧ್ಯಾಯ ಜ್ಞಾನಯಜ್ಞಾಶ್ಚ ಎನ್ನುವಲ್ಲಿ ಬಂದಾಗಿದೆ. ಇಲ್ಲಿ ಪ್ರತ್ಯೇಕವಾಗಿ ಹೇಳ್ತಾರೆ ಸ್ವಾಧ್ಯಾಯ ಅಂತ. ಅದು ಯಾಕೆ ಅಂತಂದರೆ, ದೇವರ ಬಗ್ಗೆ ನಾವೀಗ ಆರಾಧನೆ ಮಾಡಬೇಕು ಅಂತಂದರೆ, ಕೃಷ್ಣನನ್ನೋ ನಾರಾಯಣನನ್ನೋ ನಾವು ಉಪಾಸನೆ ಮಾಡಬೇಕು, ಚಿಂತನೆ ಮಾಡಬೇಕು ಅಂತಂದರೆ ಅದರ ವಿಶೇಷವಾದಂತಹ ತಿಳುವಳಿಕೆ ನಮಗೆ ಬೇಕು. ಆ ತಿಳುವಳಿಕೆಗಾಗಿ ನಾವು ಪ್ರಯತ್ನ ಮಾಡಬೇಕು, ಅಧ್ಯಯನ ಮಾಡಬೇಕು. ಅದನ್ನು ಕೂಡ ಪಾಂಚರಾತ್ರ ತಿಳಿಸ್ತದೆ. ಇನ್ನು ಕೊನೆಗೆ ಯೋಗ ಅಂತ ಗೀತೆಯಲ್ಲಿ ಈಗಾಗಲೇ ಹೇಳಿರುವಂತೆ ಆ 8 ವಿಧವಾದ ಯೋಗ, ಅದನ್ನು ಹೇಗೆ ಮಾಡಬೇಕು ಎನ್ನುವುದನ್ನು ಪಂಚರಾತ್ರ ತಿಳಿಸ್ತದೆ. ಹೀಗೆ ದೇವರ ಕುರಿತಾಗಿ ಸಾಗಲಿಕ್ಕೆ ಬೇಕಾದಂತಹ ವಿಷಯ, ದೇವರ ಹತ್ತಿರ ಹೋಗಲಿಕ್ಕೆ ಬೇಕಾದ ವಿಷಯ, ದೇವರ ಜ್ಞಾನವನ್ನು ಸಂಪಾದನೆ ಮಾಡುವುದು ಹೇಗೆ ಎನ್ನುವ ವಿಷಯ, ದೇವರ ಆರಾಧನೆ ಹೇಗೆ ಮಾಡುವುದು ಎನ್ನುವುದನ್ನು ತಿಳಿಸುವಂಥದ್ದು, ಅದಕ್ಕೆ ಬೇಕಾದಂತಹ ಅಧ್ಯಯನವನ್ನು, ಹಾಗೆಯೇ ಆ ಮನಸ್ಸಿನ ಏಕಾಗ್ರತೆಯನ್ನು ಸಂಪಾದನೆ ಮಾಡಲಿಕ್ಕೆ ಬೇಕಾಗಿರುವಂತಹ ಯಮ ನಿಯಮ ಮೊದಲಾದಂತಹ ಯೋಗಗಳು ಅಂತ ಏನಿವೆ ಅವುಗಳನ್ನು ತಿಳಿಸುವಂಥದ್ದು. ಹೀಗೆ 5 ವಿಷಯಗಳು ಯಾವ ಒಂದು ಗ್ರಂಥರಾಶಿಯಲ್ಲಿ ಅಥವಾ ಗ್ರಂಥ ಸಮೂಹದಲ್ಲಿ ಸಿಗ್ತದೋ ಅದಕ್ಕೆ ಪಂಚರಾತ್ರ ಅಂತ ಒಂದು ಹೆಸರಂತೆ. ರಾತ್ರ ಅಂತಂದರೆ ಜ್ಞಾನ, ಈಗಾಗಲೇ ಹೇಳಿರುವಂತೆ ಈ 5 ವಿಧವಾದ ಜ್ಞಾನವನ್ನು ಯಾವುದು ಕೊಡ್ತದೋ ಅದು ಪಂಚರಾತ್ರ ಅಂತ ಒಂದು ಅರ್ಥದಲ್ಲಿ ನೋಡಿದರೆ, ಮತ್ತೊಂದು ಅರ್ಥದಲ್ಲಿ ಪಂಚರಾತ್ರ ಅಂತ ಯಾಕೆ ಕರೀತಾರೆ ಆ ಸಂಹಿತೆಗಳನ್ನು ಅಂತ ಕೇಳಿದರೆ, ಅಲ್ಲಿ ನೀವು ಮುಂದೆ ಆ ಚಿಂತನೆಯಲ್ಲಿ ನಿಮಗೆ ವಿಷಯಗಳು ಗೊತ್ತಾಗ್ತಾ ಹೋಗ್ತವೆ. ಪ್ರಧಾನವಾಗಿ ನಾರಾಯಣ ದೇವರು ತಾನು ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಎನ್ನುವಂತಹ ರೂಪಗಳನ್ನು ತಾಳಿ ಒಟ್ಟಾಗಿ 5 ಆಯಿತು. ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ಈ 5 ರೂಪಗಳಿಂದ ಜಗತ್ತನ್ನು ಹೇಗೆ ತಾನು ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದಾನೆ, ಜಗತ್ತಿನ ಸೃಷ್ಟಿಯನ್ನು ಹೇಗೆ ಮಾಡ್ತಾನೆ, ಜಗತ್ತಿನಲ್ಲಿ ಜನರಿಗೆ ಕಾಲಕಾಲಕ್ಕೆ ಬೇಕಾಗಿರುವಂತಹ ಪಾಲನೆ ಅಂತ ನಾವು ಕರಿತೇವೆ, ಅದನ್ನು ಹೇಗೆ ಮಾಡ್ತಾನೆ, ಕೊನೆಗೆ ಎಲ್ಲವನ್ನೂ ಕೂಡ ಹೇಗೆ ಸಂಹಾರ ಮಾಡ್ತಾನೆ, ಇವುಗಳನ್ನೆಲ್ಲವನ್ನೂ ಕೂಡ 5 ವ್ಯೂಹ ರೂಪದಲ್ಲಿರುವಂತಹ ಭಗವಂತನ ಚಿಂತನೆಯನ್ನು ಕೊಡುವುದರಿಂದಾಗಿಯೂ ಪಂಚರಾತ್ರ ಅಂತ. ಅಲ್ಲಿ ರಾತ್ರ ಎನ್ನುವುದಕ್ಕೆ ಜ್ಞಾನ ಅಂತ ಅರ್ಥ. 5 ವಿಧವಾದ ಭಗವಂತನ ಜ್ಞಾನವನ್ನು ನಮಗೆ ಕೊಡುವುದರಿಂದಾಗಿ ಅದಕ್ಕೆ ಪಂಚರಾತ್ರ ಅಂತ ಹೆಸರು ಅಂತ ಮತ್ತೊಂದು ಅರ್ಥದಲ್ಲಿ ಹೇಳಿದರೆ, ಮತ್ತೆ ಪಂಚರಾತ್ರವನ್ನು ಇನ್ನೊಂದು ಮುಖದಲ್ಲಿ ನೋಡುವುದು ಅಂತಾದರೆ ಪ್ರಪಂಚದ ಜ್ಞಾನವನ್ನು ಕೊಡುವಂಥದ್ದು ಪಂಚರಾತ್ರ ಅಂತ. ಅಂದರೆ ಈ ಜಗತ್ತಿನಲ್ಲಿ ಇರುವಂಥದ್ದು 3. ಒಂದು ಪರತತ್ವ ಅಥವಾ ದೇವರು ಅಂತ ನಾವು ಕರಿತೇವೆ, 2ನೆಯದ್ದು ಜೀವ ಅಥವಾ ಚೇತನ ಅಂತ ಕರಿತೇವೆ, 3ನೆಯದ್ದು ಜಡ, ಮರಮಟ್ಟುಗಳು ಇತ್ಯಾದಿಗಳು. ಸಾಮಾನ್ಯವಾಗಿ ನಾವು ನೋಡುವಾಗ ಶಾಸ್ತ್ರದ ಹಿನ್ನೆಲೆಯಲ್ಲಿ ಮರದ ಒಳಗೂ ಕೂಡ ಚೇತನ ಇದೆ ಅಂತ, ಜೀವ ಇದ್ದಾನೆ ಅಂತ ಹೇಳುವುದಿದೆ. ಆದರೂ ಕೂಡ ಉದಾಹರಣೆಗೆ ನಾವೀಗ ಕುರ್ಚಿ ಇತ್ಯಾದಿಗಳನ್ನು ಇಟ್ಕೊಳ್ತೇವೆ ಅಂದರೆ ಅವುಗಳು ಜಡ ಅಂತ. ಹೀಗೆ ಜಡ, ಜೀವ ಹಾಗೂ ಪರಮಾತ್ಮ ಅಂತ 3 ವಸ್ತುಗಳೇನಿವೆ ಅವುಗಳಲ್ಲಿ ಇರುವಂತಹ ವ್ಯತ್ಯಾಸ ಏನಿದೆ ಅವುಗಳನ್ನು ಚೆನ್ನಾಗಿ ತಿಳಿಸುವಂಥದ್ದು. ಅಂದರೆ ದೇವರಿಗೂ ಜೀವರಿಗೂ ಇರುವಂತಹ ವ್ಯತ್ಯಾಸ. ಜೀವರು ಕೂಡ ಒಬ್ಬರೇ ಅಲ್ಲ, ನಾವು ಅನೇಕ ಮಂದಿ ಇದ್ದೇವೆ. ನಮ್ಮ ಪ್ರತಿಯೊಬ್ಬರಲ್ಲೂ ಕೂಡ ಪ್ರತ್ಯೇಕ ಗುಣಗಳು, ಧರ್ಮಗಳು ಇವೆ. ಹಾಗಾಗಿ ಜೀವರಲ್ಲಿ ಇರುವಂತಹ ವ್ಯತ್ಯಾಸ. ಮತ್ತು ಜಡ ಪದಾರ್ಥಗಳು, ಒಂದು ಕುರ್ಚಿ ಇದ್ದಾಗೆ ಮತ್ತೊಂದು ಕುರ್ಚಿ ಇರುವುದಿಲ್ಲ, ಅಥವಾ ಒಂದು ಯಾವುದೋ ಜಡವಸ್ತು ಇದ್ದ ಹಾಗೆ ಮತ್ತೊಂದು ಜಡವಸ್ತು ಇರುವುದಿಲ್ಲ. ಆ ಜಡ ವಸ್ತುಗಳಲ್ಲಿ ಇರುವಂತಹ ವ್ಯತ್ಯಾಸ. ಇನ್ನು ಜಡವಸ್ತುವಿಗೂ ದೇವರಿಗೂ ಇರುವಂತಹ ವ್ಯತ್ಯಾಸ. ಕುರ್ಚಿಯೇ ದೇವರಲ್ಲ. ಹೀಗೆ ಜಡವಸ್ತುವಿಗೂ ದೇವರಿಗೂ ಇರುವಂತಹ ವ್ಯತ್ಯಾಸ. ಹಾಗೆಯೇ ಜೀವರಿಗೂ ದೇವರಿಗೂ ಇರುವಂತಹ ವ್ಯತ್ಯಾಸ. ಕೆಲವರು ಹೇಳುವುದಿದೆ ನಾನೇ ದೇವರು, ಅಹಂ ಬ್ರಹ್ಮ ಅಂತ. ವಸ್ತುತಃ ಹಾಗೆ ಶಾಸ್ತ್ರಗಳು ಹೇಳಿಲ್ಲ. ಆ ವ್ಯವಸ್ಥೆಯನ್ನು ಹೀಗೆ ದೇವರು ಮತ್ತು ಜೀವರು ಬೇರೆಯಾಗಿದ್ದಾರೆ ಅಂತ ಹೀಗೆ 5 ವಿಧವಾಗಿ ನಮಗೆ ಜ್ಞಾನವನ್ನು ಕೊಡುವಂಥದ್ದು. ದೇವರಿಗೂ ಜೀವರಿಗೂ ಭೇದ, ದೇವರಿಗೂ ಜಡಕ್ಕೂ ಭೇದ, ಜಡಗಳಿಗೆ ಭೇದ, ಜೀವರಿಗೆ ಭೇದ, ಜಡ ಜೀವಗಳಿಗೆ ಭೇದ. ಹೀಗೆ 5 ವಿಧವಾದಂತಹ ಭೇದ ಪ್ರಪಂಚ. ಈ ಜಗತ್ತಿರುವುದೇ ಹಾಗೆ.
ಅದನ್ನು ಯಾವುದು ತಿಳಿಸಿಕೊಡ್ತದೋ ಅದಕ್ಕೆ ಪಂಚರಾತ್ರ ಅಂತ ಹೆಸರು ಅಂತ. ಮತ್ತೆ ಇನ್ನೊಂದು ಅರ್ಥದಲ್ಲಿ ಹೇಳ್ತಾರೆ, ಯಾಕೆ ಅಂತಂದರೆ ಪಂಚರಾತ್ರದ ಬಗ್ಗೆ ನಮಗೆ ಪರಿಚಯ ಇಲ್ಲ, ಹಾಗಾಗಿ ಒಂದು ಸ್ವಲ್ಪ ಅದರ ಬಗ್ಗೆ ಸ್ಪಷ್ಟೀಕರಣಕ್ಕಾಗಿ ಹೀಗೆ ಇನ್ನೊಂದು ಅರ್ಥವನ್ನು ಬಿಡಿಸಿ ಹೇಳ್ತಾ ಇರುವಂಥದ್ದು. ನಮಗೆ ಕಷ್ಟಕ್ಕೆ ಕಾರಣವಾಗುವಂಥದ್ದು 5 ವಿಧವಾದಂತಹ ಅವಿದ್ಯೆ ಅಂತ ಹೇಳ್ತಾರೆ. ನಾವು ದುಃಖ ಪಡ್ತಾ ಇದ್ದೇವೆ, ಎಲ್ಲರಿಗೂ ನಾವು ದುಃಖ ಪಡ್ತೇವೆ ಅಂತ ಅನುಭವ ಮಾತ್ರ ಉಂಟು, ಯಾಕೆ ದುಃಖ ಪಡ್ತಾ ಇದ್ದೇವೆ ಎನ್ನುವುದಾಗಿ ಗೊತ್ತಿಲ್ಲ. ಅದಕ್ಕೆ ಅಜ್ಞಾನ ಎನ್ನುವುದು ನಮಗೆ ನಮ್ಮ ದುಃಖಕ್ಕೆ ಕಾರಣ ಅಂತ ಶಾಸ್ತ್ರಗಳು ಹೇಳ್ತವೆ. ಅಜ್ಞಾನ ಎನ್ನುವುದು 5 ವಿಧ, ಅವಿದ್ಯೆ ಎನ್ನುವುದು 5 ವಿಧ ಅಂತ ಹೇಳ್ತಾರೆ. ತಮಸ್ಸು, ಮೋಹ, ಮಹಾಮೋಹ, ತಾಮಿಸ್ರ, ಅಂಧತಾಮಿಸ್ರ ಅಂತ ಅದನ್ನು 5 ವಿಭಾಗ ಮಾಡ್ತಾರೆ. ಅಂತಹ 5 ವಿಧವಾದ ಅಜ್ಞಾನವೂ ಯಾವ ಗ್ರಂಥದ ಅವಲೋಕನದಿಂದ ಅಧ್ಯಯನದಿಂದ ಹೋಗಿಬಿಡ್ತದೋ, ಕೇವಲ ಸುಖವನ್ನೇ ಅನುಭವಿಸಲಿಕ್ಕೆ ಸಾಧ್ಯವಾಗ್ತದೋ ಅಂತಹ ವಿಷಯಗಳನ್ನು ಹೊತ್ತಿರುವುದರಿಂದಾಗಿ ಪಂಚರಾತ್ರ ಅಂತ ಇದಕ್ಕೆ ಕರೀತಾರೆ ಅಂತ ಹೇಳಿಕೊಂಡು ಆ ಪಂಚರಾತ್ರ ಎನ್ನುವ ಹೆಸರನ್ನು ಇಷ್ಟು ವಿಭಾಗದಲ್ಲಿ ನಮಗೆ ಕಾಣಲಿಕ್ಕೆ ಅವಕಾಶವನ್ನು ಶಾಸ್ತ್ರಕಾರರು ತೋರಿಸ್ತಾರೆ.